ಹಾಯ್, KCET ರಿಸಲ್ಟ್ ಅನ್ನ ಮೊಬೈಲ್ ನಲ್ಲಿ ಹೇಗೆ ಚೆಕ್ ಮಾಡೋದು ಇದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ನಿಮ್ಮಲ್ಲಿ ತುಂಬಾ ವಿದ್ಯಾರ್ಥಿಗಳು ಅನ್ಸ್ತಾ ಇರಬಹುದು ರಿಸಲ್ಟ್ ಬಂದ್ಬಿಡ್ತಾ ಅಂತ. ಇಲ್ಲ, ಇದುವರೆಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ, ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಆಗಿಲ್ಲ. ಹಾಗಿದ್ರೆ ಈ ವಿಡಿಯೋನ ಈಗಲೇ ಯಾಕೆ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಮುಂದೆ ಒಂದೆರಡು ದಿನ ನಾನು ಅದ್ರ ಹೊರಗಡೆ ಹೋಗ್ತಾ ಇದ್ದೀನಿ. ಆ ಟೈಮಲ್ಲಿ ಅಕಸ್ಮಾತ್ ರಿಸಲ್ಟ್ ಅನೌನ್ಸ್ ಆದ್ರೆ ನಿಮಗೆ ಗೊತ್ತಿರಲಿ ಯಾವ ರೀತಿ ರಿಸಲ್ಟ್ ಚೆಕ್ ಮಾಡೋದು ಅಂತ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಮೊದಲಾಗಿ ಈ ರಿಸಲ್ಟ್ ಏನಿದೆ ಅದನ್ನ ಚೆಕ್ ಮಾಡೋದಕ್ಕೆ ಎರಡು ವೆಬ್ಸೈಟ್ ಅನ್ನ ವಿದ್ಯಾರ್ಥಿಗಳು ವಿಸಿಟ್ ಮಾಡಬಹುದು. ಮೊದಲಾಗಿ ನೀವೀಗ ಸೆಕೆಂಡ್ PUC ರಿಸಲ್ಟ್ ಅನ್ನ ಚೆಕ್ ಮಾಡಿದ್ರಿ. ಯಾವ ವೆಬ್ಸೈಟ್ ಇತ್ತು? kerresults.nic.in. ಈ ವೆಬ್ಸೈಟ್ ಮೂಲಕ ಕೂಡ ರಿಸಲ್ಟ್ ಚೆಕ್ ಮಾಡಬಹುದು. ಇಲ್ಲದೆ ಆದ್ರೆ ಕೆದವರ ಅಫಿಷಿಯಲ್ ವೆಬ್ಸೈಟ್ kea.ka.nic.in ಒಂದು ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು. ಅಲ್ಲಿ ಈ ರಿಸಲ್ಟ್ ಚೆಕ್ ಮಾಡೋದಕ್ಕೆ ಅಂತಾನೆ ಲಿಂಕ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ? KCET 2025 ರಿಸಲ್ಟ್ ಅನ್ನ ಚೆಕ್ ಮಾಡುವಂತಹ ಲಿಂಕ್ ಅಂತ ಕೊಟ್ಟಿರ್ತಾರೆ. ಅದನ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಸೀಟ್ ನಂಬರ್ನ ಎಂಟರ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಸೀಟ್ ನಂಬರ್ನ ಎಂಟರ್ ಮಾಡ್ತೀರಾ. ಅದರ ನಂತರ ನಿಮ್ಮ ಹೆಸರಿನ ಫಸ್ಟ್ 4 ಲೆಟರ್ಸ್ ಏನಿರುತ್ತೆ ಅದನ್ನ ಕ್ಯಾಪಿಟಲ್ ಲೆಟರ್ ಏನಿರುತ್ತೆ ಅದರೊಳಗಡೆ ಬರೆದು ಸಬ್ಮಿಟ್ ಅಂತ ಕೊಟ್ರೆ ರಿಸಲ್ಟ್ ಚೆಕ್ ಮಾಡಬಹುದು. ಓಕೆನಾ? ಅಂದ್ರೆ ನಿಮ್ಮ ಸೀಟ್ ನಂಬರ್ ಎಂಟರ್ ಮಾಡೋದಿರುತ್ತೆ. ಇದ್ರ ಬೇರೆ ಯಾವ್ದಾದ್ರು ಕೆಲವು ಡೀಟೇಲ್ಸ್ ಅನ್ನ ಕೇಳಿರ್ತಾರೆ, ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮ್ಮ ರಿಸಲ್ಟ್ ನಿಮ್ಮ ಮುಂದೆ ಇರುತ್ತೆ. ಅದ್ರಲ್ಲಿ ನಿಮಗೆ ಎಂಜಿನಿಯರಿಂಗ್, ನರ್ಸಿಂಗ್, ನಂತರ ಅಗ್ರಿಕಲ್ಚರ್ ಈ ರೀತಿ ಹಲವಾರು ಕೋರ್ಸ್ಗಳಿಗೆ ಸಂಬಂಧ ನಿಮ್ಮ ರ್ಯಾಂಕ್ ಎಷ್ಟು ಅದನ್ನ ತಿಳಿಸಿರ್ತಾರೆ. ನಂತರ ಕೋರ್ಸ್ ವೈಸ್ ರ್ಯಾಂಕ್ ಬೇರೆ ಬೇರೆ ಇರುತ್ತೆ. ಓಕೆನಾ? ಈಗ BSc ನರ್ಸಿಂಗ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ನರ್ಸಿಂಗ್ ನ ರ್ಯಾಂಕಿಂಗ್ ಏನಿದೆ ಅದನ್ನ ಆಧಾರವಾಗಿ ಇಟ್ಕೊಂಡು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಅದೇ ರೀತಿ ಎಂಜಿನಿಯರಿಂಗ್ ಆಯ್ತು, ಅದೇ ರೀತಿ ವೆಟರ್ನರಿ ಆಯ್ತು, ಈ ರೀತಿ ಎಲ್ಲ ಕೋರ್ಸ್ಗಳಿಗೂ ಸಂಬಂಧ ರ್ಯಾಂಕ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಕ್ವಾಲಿಫೈಯಿಂಗ್ ಎಕ್ಸಾಮ್ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು ಅದನ್ನ ತಿಳಿಸಿರ್ತಾರೆ. ಹಾಗೆ KCET ಎಕ್ಸಾಮ್ ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಸಬ್ಜೆಕ್ಟ್ ವೈಸ್ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಕೂಡ ರಿಸಲ್ಟ್ ನಲ್ಲಿ ತಿಳಿಸಿರ್ತಾರೆ. ಸೊ ಈ ರೀತಿ ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು. ನಂತರ ಎಲ್ಲ ವಿದ್ಯಾರ್ಥಿಗಳು ಕೂಡ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ರಿಸಲ್ಟ್ ಬಂದ ನಂತರ ಆದಷ್ಟು ಬೇಗ ನಾವು ಲಿಂಕ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡ್ತೀವಿ. ನಮ್ಮ ವಾಟ್ಸ್ಆಪ್ ಚಾನಲ್ ನೀವು ಕೂಡ ಜಾಯಿನ್ ಆಗಬಹುದು. ಜಾಯಿನ್ ಆಗೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಆಲ್ ದಿ ಬೆಸ್ಟ್ ಫಾರ್ ರಿಸಲ್ಟ್ಸ್. ಜೈ ಹಿಂದ್, ವಂದೇ ಮಾತರಂ.